ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಡಿರೈವ್ ಮಾಡಿದೆ ಆಲ್ರೆಡಿ ಕೈನೆಟಿಕ್ ಎನರ್ಜಿ ಈಕ್ವೇಷನ್ನು, ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಷನ್ನು ಮತ್ತು ಟೋಟಲ್ ಎನರ್ಜಿ ಈಕ್ವೇಷನ್. ಬಟ್ ಅದ್ರ ಬಗ್ಗೆ ಡೀಟೇಲ್ಸ್ನ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ವಿಡಿಯೋ ನಂಬರ್ 5 ಆಫ್ ಆಸಿಲೇಷನಲ್ಲಿ ಅದು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀನಿ. ಅಂದರೆ ಯಾವ್ಯಾವ ಥರ ಕ್ವಶನ್ಸ್ ಅರೈಸ್ ಆಗಿದೆ, ಮುಂದೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗ್ಬೋದು ಅನ್ನೋದ್ರ ಮೇಲೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಬನ್ನಿ ಶುರು ಮಾಡೋಣ ಇವತ್ತಿನ ಟಾಪಿಕ್, the graphs and analysis of these equations. So this is our Vignan Academy and myself Muniraju. So let us start our topic. So discussing on kinetic energy. So this was an equation we have derived in the last class. Last class alle ee equation na derive madidvi. Hauda? So now let us try to draw the graph of kinetic energy versus time kinetic energy versus time for a particle starting from equilibrium position, so we are going to draw the graph of this one. Andre time na kotre kinetic energy of the particle ಯಾವ ತರ ವೇರಿ ಆಗುತ್ತೆ, ಯಾವ ಪಾರ್ಟಿಕಲ್, the particle which is executing SHM ಅಲ್ಲಿ ಕೈನೆಟಿಕ್ ಎನರ್ಜಿ ಯಾವ ತರ ವೇರಿ ಆಗುತ್ತೆ ಟೈಮ್ ನೊಂದಿಗೆ ಅಂತ ನಾವು ಪ್ಲಾಟ್ ಮಾಡಕ್ ಹೊರಟಿದೀವಿ. ಸೊ ಲುಕ್ ಅಟ್ ದಿಸ್ ಈಕ್ವೇಶನ್. ಫಸ್ಟ್ ನಾನು ಗ್ರಾಫ್ ನ ಪ್ಲಾಟ್ ಮಾಡ್ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. So let me consider a simple pendulum is an example for SHM. This is the equilibrium position, this is the extreme position, and ee kade innondu extreme position aa kade irutte. Andre this is oscillating in between this position and this position. If you give small amplitude, yake small amplitude next video will discuss ಮಾಡ್ತೀವಿ. ಅದನ್ನು ಸ್ವಲ್ಪ ಆಂಪ್ಲಿಟ್ಯೂಡ್ ಮಾತ್ರ ಕೊಟ್ರೆ this system is a SHM. You can assume that simple pendulum is a SHM. ಹಂಗಂತ ಹೇಳಿ ಥರ್ಡ್ ಅಂತ ಜೋರಾಗಿ ಜಾಸ್ತಿ ಆಂಪ್ಲಿಟ್ಯೂಡ್ ಕೊಡೋದಲ್ಲ. ಸೊ ಯು ಕ್ಯಾನಾಟ್ ಮೇಕ್ ಎ ಸರ್ಕ್ಯುಲರ್ ಮೋಷನ್ ಯೂಸಿಂಗ್ ದಿಸ್ ಒನ್. ಅದು SHM ಆಗಲ್ಲ, ಸ್ವಲ್ಪ ಆಂಪ್ಲಿಟ್ಯೂಡ್ ಕೊಡಬೇಕು. ಆವಾಗ ನಾವು ಇದ್ರ ಮೋಷನ್ ನಾವೇನಂತ ಕರಿಬೋದು, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿಬೋದು. ಸೊ ಈ SHM ಆಗ್ತಿರ್ತಕ್ಕಂಥ ಪಾರ್ಟಿಕಲ್ನ ಗಮನಿಸಿ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಎಲ್ಲಿ ಕೈನೆಟಿಕ್ ಎಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಪಾರ್ಟಿಕಲ್, ವೆನ್ ಇಟ್ ಇಸ್ ಕ್ರಾಸಿಂಗ್ ದ ಇಕ್ವಿಲಿಬ್ರಿಯಂ ಪೊಸಿಷನ್. ಇಕ್ವಿಲಿಬ್ರಿಯಂನ ಪೊಸಿಷನ್ನ ಕ್ರಾಸ್ ಮಾಡುವಾಗ ಆ ಪಾರ್ಟಿಕಲ್ನ ವೆಲಾಸಿಟಿ ಜಾಸ್ತಿ ಇರುತ್ತೆ, ಹೌದಾ? ಆಮ್ ಐ ರೈಟ್? ಅದೇ ಪಾರ್ಟಿಕಲ್ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ ವೆಲಾಸಿಟಿ ಏನಾಗುತ್ತೆ, 0 ಆಗುತ್ತೆ. ಅರೆ ಈ ಕಡೆಯಿಂದ ಹೋಗಿ ಅಲ್ಲಿ ಸ್ಟಾಪ್ ಆಗಿ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಾದ್ರೆ ಪ್ರೋಸೆಸ್ ಅಲ್ಲಿ ಸ್ಪೀಡ್ ಎಷ್ಟಾಯಿತು, 0 ಆಯಿತು. ಹಾಗಾದ್ರೆ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಲ್ಲಿ ಸ್ಪೀಡ್ 0 ಆಯಿತು, ಈಕ್ವಿಲಿಬ್ರಿಯಂ ಪೊಸಿಷನ್ಸ್ ಅಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್ ಆಯಿತು, ಹೌದಾ? ಎಸ್, ಅರ್ಥ ಆಯ್ತಲ್ಲ. ಈಗ ಕೈನೆಟಿಕ್ ಎನರ್ಜಿ ಅಂದ್ರೇನು, ಹಾಫ್ mv². ಕೈನೆಟಿಕ್ ಎನರ್ಜಿ ಎಲ್ಲಿ ಜಾಸ್ತಿ ಇರುತ್ತೆ, ಸ್ಪೀಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಸ್ಪೀಡ್ ಎಲ್ಲಿ 0 ಇರುತ್ತೋ ಅಲ್ಲಿ ಕೈನೆಟಿಕ್ ಎನರ್ಜಿ 0 ಇರುತ್ತೆ. ಈಗ ಏನ್ ಮಾಡೋಣ, ಪಾರ್ಟಿಕಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ಆಸಿಲೇಟ್ ಆಗ್ತಾ ಇದೆ, ಕರೆಕ್ಟಾಗಿ ಈಕ್ವಿಲಿಬ್ರಿಯಂ ಪೊಸಿಷನ್ ಕ್ರಾಸ್ ಆಗುವಾಗ ನಾನು ಟೈಮರ್ನ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಟೈಮರ್ನ ಸ್ಟಾರ್ಟ್ ಮಾಡಿದಾಗ ಆ ಪಾರ್ಟಿಕಲ್ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಪೀಡ್ ಇದೆ, ಅಂದರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇದೆ. ಪಾರ್ಟಿಕಲ್ ಈಸ್ ಆಲ್ರೆಡಿ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ವ್ಯಾನ್ ಟೈಮ್ ಈಸ್ 0. ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ, ಅರ್ಥ ಆಗ್ತಿದೆಯಾ? ಸೊ ವ್ಯಾನ್ ದಿಸ್ ಗೋಸ್ ಟುವರ್ಡ್ಸ್ ರೈಟ್ ಸೈಡ್, ಹೋಗ್ತಾ 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 ಸ್ಪೀಡ್ ಕಮ್ಮಿ ಆಗತ್ತೆ, ಹೌದಾ? ಸ್ಪೀಡ್ ಕಮ್ಮಿ ಆಗತ್ತೆ, ಕೈನೆಟಿಕ್ ಎನರ್ಜಿ ಕೂಡ ಕಮ್ಮಿ ಆಗತ್ತೆ. ಲೈಕ್ ದಿಸ್ ಆಯಿತು. ಮತ್ತೆ ಅಲ್ಲಿಗೆ ಹೋದಾಗ 0 ಆಯಿತು, ಮತ್ತೆ ಈ ಕಡೆ ಬರಬೇಕಲ್ಲ, ಈ ಕಡೆ ಬರ್ಬೇಕಾದ್ರೆ ಮತ್ತೆ ಸ್ಪೀಡ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಹೌ ಇಟ್ ವೇರೀಸ್. ಆಯ್ತಾ? ಇಲ್ಲಿ ಹೋಗಿ ಇಲ್ಲಿಗೆ ಬಂದಿದೆ ಅಷ್ಟೇ, ಇನ್ನು ಮತ್ತೆ ಈ ಕಡೆಗೆ ಹೋಗತ್ತೆ. ಈಗ ಈ ಕಡೆಗೆ ಹೋದಾಗ ಮತ್ತೆ ಸ್ಪೀಡು ಕಮ್ಮಿ ಆಗ್ತಾ ಬರುತ್ತೆ, ಕೈನೆಟಿಕ್ ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ, ಫೈನಲಿ 0 ಆಗುತ್ತೆ. ಅಗೇನ್ ಮತ್ತೆ ಈ ಕಡೆ ಹೋದಾಗ ಅಗೇನ್ ಇಟ್ ಇನ್ಕ್ರೀಸಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇದೆಲ್ಲ ಬರ್ದಿರೋದು ಓನ್ಲಿ ಒನ್ ಆಸಿಲೇಷನ್ ಆಫ್ ದ ಪೆಂಡ್ಯುಲಮ್ಗೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಮತ್ತೆ ಈ ಕಡೆಗೆ ಬಂದು ಇಲ್ಲಿಗೆ ಹೋಗಿದ್ದು ಒಂದೇ ಆಸಿಲೇಷನ್. ಬಟ್ ಇಲ್ಲಿ ತುಂಬ ವೇರಿಯೇಷನ್ಸ್ ಕಾಣಿಸ್ತಿದೆ. ಇದ್ರ ಮೇಲೆ ಒಂದು ನೀಟ್ ಕ್ವಶನ್ ಅರೈಸ್ ಆಗಿದೆ, ನಾನು ಹೇಳ್ತೀನಿ. ಸೊ ಆ್ಯಕ್ಚುಲಿ ಪೊಟೆನ್ಷಿಯಲ್ ಎನರ್ಜಿ ಮೇಲೆ 2021 ಅಲ್ಲಿ
ಹೂ ನೋಸ್ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಕ್ವಶನ್ ಕೇಳ್ಬೋದು. ಸೊ ಇದೇ ತರ ಕರ್ವ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ದಿಸ್ ಟೈಮ್ ಇಸ್ 0, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಟೈಮ್ 0 ಆಯ್ತು. ಇಲ್ಲಿಗೆ ಹೋಗೋಕ್ಕೆ ಟೈಮ್ ಎಷ್ಟು ಬೇಕು? T/4, ಕ್ಯಾಪಿಟಲ್ T/4. ಇಲ್ಲಿಗೆ ಬರೋಕ್ಕೆ ಟೈಮು ಕ್ಯಾಪಿಟಲ್ T/4 ಆಯಿತು. ಮತ್ತೆ ವಾಪಸ್ ಇಲ್ಲಿಗೆ ಬರೋಕ್ಕೆ T/2 ಆಯಿತು. ಆವಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದೆ T/2. ಮತ್ತೆ ಈ ಕಡೆಗೆ ಬಂದಾಗ ಇಲ್ಲಿಂದ ಹೋಗಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಕೈನೆಟಿಕ್ ಎನರ್ಜಿ ಇಲ್ಲಿ ರೀಚ್ ಆಗಿದೆ. ಮತ್ತೆ ಈ ಕಡೆಗೆ ಬಂದಾಗ ಕೈನೆಟಿಕ್ ಎನರ್ಜಿ ಮತ್ತೆ 0 ಆಯಿತು. ಅಟ್ ಟೈಮ್ 3T/4. ಮತ್ತೆ ವಾಪಸ್ ಇಕ್ವಿಲಿಬ್ರಿಯಂ ಪೊಸಿಷನ್ ಕಡೆ ಹೋಗುವಾಗ ಟೈಮ್ ಎಷ್ಟಾಯಿತು? ಕ್ಯಾಪಿಟಲ್ ಟಿ ಆಯಿತು. ನಾನಿಲ್ಲಿ ಬರೆದಿರ್ತಕ್ಕಂಥ ಗ್ರಾಫ್ ಯಾವುದ್ರದ್ದು? ಕೈನೆಟಿಕ್ ಎನರ್ಜಿ ವರ್ಸಸ್ ಟೈಮ್. ಟೈಮ್ ಎಷ್ಟು ತೊಗೊಂಡಿದ್ದೀನಿ ನೋಡಿ, 1 ಟೈಮ್ ಪೀರಿಯಡ್. 1 ಆಸಿಲೇಷನ್ಗೆ ಟೈಮ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಇನ್ನು ಮುಂದಕ್ಕೆ ಹೋಗ್ತಾ ಇರುತ್ತೆ. ಲುಕ್ ಅಟ್ ದಿಸ್, ಎಷ್ಟು ಸತಿ ವೇರಿ ಆಯ್ತು ಇಲ್ಲಿ? ಪಾರ್ಟಿಕಲ್ ಏನೋ 1 ಆಸಿಲೇಟ್ ಆಯಿತು, ಹೌದಾ? ಇಲ್ಲಿ ಕೈನೆಟಿಕ್ ಎನರ್ಜಿನ ಗಮನಿಸಿ. ಮ್ಯಾಕ್ಸಿಮಮ್ ಇಂದ ಮಿನಿಮಮ್ ಬಂತು, ಮತ್ತೆ ಮ್ಯಾಕ್ಸಿಮಮ್ ಬಂತು, ಮತ್ತೆ ಮಿನಿಮಮ್ ಬಂತು, ಮತ್ತೆ ಮ್ಯಾಕ್ಸಿಮಮ್ ಹೋಯ್ತು. ಪಾರ್ಟಿಕಲ್ 1 ಆಸಿಲೇಷನ್ ಆಗೋಷ್ಟೊತ್ತಿಗೆ ಕೈನೆಟಿಕ್ ಎನರ್ಜಿ 2 ಸತಿ ಆಸಿಲೇಷನ್ ಆಗಿದೆ ನೋಡಿ. ಬೇಕಾದ್ರೆ ಮ್ಯಾಕ್ಸಿಮಮ್ ಇಂದ ಮಿನಿಮಮ್ ಬಂತು, ಮತ್ತೆ ಮ್ಯಾಕ್ಸಿಮಮ್ ಆಯಿತು, ಮತ್ತೆ ಮಿನಿಮಮ್ ಬಂತು, ಮತ್ತೆ ಮ್ಯಾಕ್ಸಿಮಮ್ ಆಯಿತು. ಎಷ್ಟು ಸತಿ ಆಸಿಲೇಷನ್ ಆಯಿತು ಕೈನೆಟಿಕ್ ಎನರ್ಜಿ? 2 ಟೈಮ್ಸ್. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು? ಇದ್ರ ಮೇಲೆ ನೀಟ್ ಕ್ವಶನ್ ಅರೈಸ್ ಆಗಿದೆ. ಪೊಟೆನ್ಷಿಯಲ್, ಸಿಮಿಲರ್ ಕಾನ್ಸೆಪ್ಟ್, ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಅರೈಸ್ ಆಗಿದೆ. ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಅರ್ಥ ಆಯ್ತಾ ಹೇಳಿದ್ದು? ಪಾರ್ಟಿಕಲ್ 1 ಆಸಿಲೇಟ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಕೈನೆಟಿಕ್ ಎನರ್ಜಿ 2 ಸತಿ ಆಸಿಲೇಟ್ ಆಗೋಯ್ತು. ಇಫ್ ದ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಆಫ್ ಪಾರ್ಟಿಕಲ್ ಇಸ್ ಎಫ್, then what is the frequency of kinetic energy variation? 2f. ಅರ್ಥ ಆಯ್ತಾ? ಅರ್ಧ ಆಸಿಲೇಷನ್ಗೆ 1 ಕೈನೆಟಿಕ್ ಎನರ್ಜಿ 1 ವೇರಿಯೇಷನ್ ಆಗ್ತದೆ. ಇನ್ನರ್ಧ ಆಸಿಲೇಷನ್ಗೆ ಇನ್ನೊಂದು ಸತಿ ಆಸಿಲೇಟ್ ಆಗ್ತಿದೆ ಕೈನೆಟಿಕ್ ಎನರ್ಜಿ. ಅಂಡ್ ಆಲ್ವೇಸ್ ರಿಮೆಂಬರ್, ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್. ಯಾಕಂದ್ರೆ ಇಲ್ಲಿರೋದೇನು? ಸ್ಕ್ವೇರ್ ಆಫ್ ಸೈನ್ ಥೀಟಾ. ಸೈನ್ ಥೀಟಾ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಬಟ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಆಲ್ವೇಸ್ ಪಾಸಿಟಿವ್. ಕರೆಕ್ಟ್? ಸೊ ದಿಸ್ ಇಸ್ ಅ ವೇರಿಯೇಷನ್ ಆಫ್ kinetic energy versus time for a particle which is executing simple harmonic motion. Particle starting from equilibrium position. ಈ ಕಂಡೀಷನ್ ಇಂಪಾರ್ಟೆಂಟ್ ಆಗತ್ತೆ. ಅದೇ ಪಾರ್ಟಿಕಲ್ ಏನಾದರೂ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ, ಸರ್ ನಾನು ಟೈಮರ್ನ ಇಲ್ಲಿಂದ ಸ್ಟಾರ್ಟ್ ಮಾಡಲ್ಲ, ಇಲ್ಲಿಗೆ ಬಂದಾಗ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಕರ್ವ್ ಸೇಮ್ ಇರತ್ತಾ? ಡೆಫಿನೆಟ್ಲಿ ನೋ. ಸೇಮ್ ಇರಲ್ಲ. ಅವಾಗ ಕರ್ವ್ ಏನಾಗತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅವಾಗ ಇದು 0 ಆಗತ್ತೆ, ಇದು T/4 ಆಗತ್ತೆ, T/4 ಆಗತ್ತೆ, ಇದು T/2 ಆಗತ್ತೆ, ಇದು 3T/4 ಆಗತ್ತೆ, ಮತ್ತೆ ಇಲ್ಲಿಗೆ ಬಂದ್ರೆ T ಆಗತ್ತೆ. ಅಂದ್ರೆ ಪಾರ್ಟಿಕಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಹೋಗಿ ಇಲ್ಲಿಗೆ ಬರಕ್ಕೆ 1 ಆಸಿಲೇಷನ್. ಎಷ್ಟು ಟೈಮ್ ಆಯಿತು? ಕ್ಯಾಪಿಟಲ್ ಟಿ ಟೈಮ್. ಅದೇ ಕ್ಯಾಪಿಟಲ್ ಟಿ ಟೈಮಲ್ಲಿ ಕೈನೆಟಿಕ್ ಎನರ್ಜಿ 2 ಸತಿ ವೇರಿ ಆಯಿತು. ಡಿಡ್ ಯು ನೋಟಿಸ್ ದ ಪ್ಯಾಟ್ರನ್? ಗೊತ್ತಾಯ್ತಾ? ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಪ್ರೀವಿಯಸ್ ಒಂದು ನೋಟ್ ಮಾಡ್ಕೊಳ್ಳಿ. ಸೊ ಈಗ ಬರ್ದಿರೋದು ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್. ಎಕ್ಸ್ಟ್ರೀಮ್ ಪೊಸಿಷನ್ ಈಗ ನಿಮಗೆ ಕಾಣಿಸ್ತಿರೋದು. ಸೊ ಪ್ರೀವಿಯಸ್ ಒಂದು ಬೇಕಾದ್ರೆ ಬ್ಯಾಕ್ ಹೋಗಿ ನೋಟ್ ಮಾಡ್ಕೊಳ್ಳಿ. ಸೊ ಕ್ಯಾನ್ ಐ ರಿಮೂವ್ ದಿಸ್? ಡನ್. 3, 2, 1 ಗೋ. ಯಾ. So next is variation of potential energy versus time in a particle which is executing SHM. Potential energy versus T for a particle starting from mean position. First mean position ಇಂದ ಶುರು ಮಾಡೋಣ. Mean position. Okay. So what was the equation? Potential energy is equals to
half k a square cos square of omega t. So that was an equation we have derived in the previous video. So of course last video energy levels down it too because I was not feeling well. Now I am back with a lot of energy. So ನೋಡಿರಿ potential energy equation derive ಮಾಡಿದೀವಿ. ಬೇಕಾದ್ರೆ previous video ನ ರೆಫರ್ ಮಾಡಬಹುದು. ಈಗ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡೋಣ. ಅಗೇನ್ ಸಿಂಪಲ್ ಪೆಂಡುಲಮ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ಅ ಈಕ್ವಿಲಿಬ್ರಿಯಂ ಪೊಸಿಷನ್. ಈಗ ಪಾರ್ಟಿಕಲ್ ಇಲ್ಲಿದೆ, ಇಲ್ಲಿಂದ ಬಿಟ್ರೆ ಐ ಮೀನ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಎಳೆದು ಬಿಟ್ರೆ it goes forward and comes backward. So up to here it can go. Let us assume ಇಲ್ಲಿವರೆಗೂ ಹೋಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆಕ್ಚುಲಿ ಇಷ್ಟೊಂದು ಆಂಪ್ಲಿಟ್ಯೂಡ್ ಕೊಡಬಾರ್ದು, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಝೂಮ್ ಮಾಡಿ ತೋರಿಸ್ಬೇಕಲ್ಲ, ಹಾಗಾಗಿ ಈ ಥರ ಬರ್ದಿದ್ದೀವಿ. ಓಕೆ, ಸೊ ಇದು ಈಕ್ವಿಲಿಬ್ರಿಯಂ ಪೊಸಿಷನ್. ಹೀಗೆ ಹೇಳಿ ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇದೆ ಅಂತ ಅನ್ಕೊಂಡ್ರೆ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಹೈಟ್ ಜಾಸ್ತಿ ಆಗಿದೆಯಲ್ಲ. ಡಿಡ್ ಯು ಅಂಡರ್ಸ್ಟ್ಯಾಂಡ್? Potential energy depends on height. Of course, you can explain in another way using this equation. So ನಾನು ಇದನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಂದ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದ್ರೆ ಹೈಟ್ ಜಾಸ್ತಿ ಆಗ್ತಾ ಇದೆ, ಹೌದಾ? ಹೈಟ್ ಜಾಸ್ತಿ ಆಗ್ತಾ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿ ಜಾಸ್ತಿ ಇರುತ್ತೆ? when it is at extreme position. when does the potential energy zero ಅಲ್ಲ, ಮಿನಿಮಮ್. ಯಾಕೆ ಝೀರೋ ಅಲ್ಲ ಹೇಳ್ತೀನಿ. ಸೊ ಮಿನಿಮಮ್ ಇಲ್ಲಿರುತ್ತೆ, ಎಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ. ಮತ್ತೆ ಈ ಕಡೆ ಹೋಗೋದಾಗ ಇಲ್ಲೆಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಬೇಕಾದ್ರೆ ನೀವು ಇನ್ನೊಂದು ಈಕ್ವೇಷನ್ ಯೂಸ್ ಮಾಡ್ಬೋದು. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ವಾಟ್ ಈಸ್ ದಿಸ್ ಎಕ್ಸ್? ಎಕ್ಸ್ ಇಸ್ ಅ ಡಿಸ್ಟೆನ್ಸ್ ಮೆಷರ್ಡ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಇದು ಡಿರೈವೇಷನ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, ಹೌದಾ? ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ. ಈಗ ಇನ್ನೊಂದು ಕೇಸ್ನ ಕನ್ಸಿಡರ್ ಮಾಡ್ತೀನಿ, ಸ್ಪ್ರಿಂಗ್ ಮಾಸ್ ಸಿಸ್ಟಮ್ನ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ಈಕ್ವಿಲಿಬ್ರಿಯಂ ಪೊಸಿಷನ್. ಈಗ ಪಾರ್ಟಿಕಲ್ ಇಲ್ಲಿಗೆ ಬಂದರೆ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಈಸ್ ವಾಟ್ ಇಟ್ ಈಸ್ ಎಕ್ಸ್ ಹಿಯರ್. ಓಕೆ, ಸೊ ಈ ಕೇಸಲ್ಲಿ ಹೈಟ್ ಆಗುತ್ತೆ, ಬಟ್ ಸ್ಟಿಲ್ ಯು ಕ್ಯಾನ್ ಸ್ಟಡಿ ಯೂಸಿಂಗ್ ದಿಸ್ ಇಕ್ವೇಷನ್. ಸೊ ನಾವು ಪೊಟೆನ್ಷಿಯಲ್ ಎನರ್ಜಿ ಇಸ್ ಹಾಫ್ ಕೆ ಎ ಸ್ಕ್ವೇರ್. ಸೊ this is a left extreme position, that is a right extreme position. ಪಾರ್ಟಿಕಲ್ ಇಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಇರುತ್ತೆ. ಝೀರೋ ಇರಲ್ಲ, ಝೀರೋ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಏನೋ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನ ಝೀರೋ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆಗೆ ಹೋದಾಗ ಜಾಸ್ತಿ ಆಯಿತು, ಮತ್ತೆ ಈ ಕಡೆಗೆ ಬಂದಾಗ ಝೀರೋ ಆಯಿತು, ಮತ್ತೆ ಈ ಕಡೆಗೆ ಬಂದಾಗ ನೆಗೆಟಿವ್ ಆಗಲ್ಲ, ಪಾಸಿಟಿವೇ ಆಗತ್ತೆ, ಜಾಸ್ತಿ ಆಗತ್ತೆ. ಸೊ ಎನರ್ಜಿ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಸೊ ರೈಟ್ ಸೈಡ್ ಹೋದಾಗೂ ಇನ್ಕ್ರೀಸ್ ಆಗತ್ತೆ, ಲೆಫ್ಟ್ ಸೈಡ್ ಬಂದಾಗೂ ಇನ್ಕ್ರೀಸ್ ಆಗತ್ತೆ. Got it? So this is a variation of potential energy. If I draw the graph of potential energy versus time, let me draw that graph. Correct ಆಗಿ ಕೇಳಿಸ್ಕೊಳ್ಳಿ. 2021 ಅಲ್ಲಿ ಒಂದು PYQ ಇದೆ, ಸಖತ್ತಾಗಿದೆ. ಸಖತ್ತಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ರಾಂಗ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಅದ್ರ ಬೇಸ್ ಮೇಲೆ ಇನ್ನೊಂದು ಕೊಡ್ತೀನಿ, ನೋಡೋಣ. ಅಯ್ಯಯ್ಯೋ ಹೊರಿಸ್ಬಿಟ್ಟೆ. ಓಕೆ, ಸೊ ಇದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಅಂತ ತಗೊಂತೀನಿ, ಪೊಟೆನ್ಷಿಯಲ್ ಎನರ್ಜಿನ ವೈ ಆಕ್ಸಿಸ್ ಅಲ್ಲಿ ತಗೊಂತೀನಿ. ಪಾರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಮೀನ್ ಪೊಸಿಷನ್ ಇಂದ ಸ್ಟಾರ್ಟ್ ಆಗ್ತಿದೆ. ಮೀನ್ ಪೊಸಿಷನ್ ಏನಂತೆ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಮಿನಿಮಮ್, ಮ್ಯಾಕ್ಸಿಮಮ್ ದಿಸ್ ಇಸ್ ಒನ್. ಸೊ ಈಗ ಇಲ್ಲಿಗೆ ಬಂದಾಗ ಇಲ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ, ನಿಂತಿಲ್ಲ, ಆಸಿಲೇಟ್ ಆಗ್ತಾ ಇದೆ. ಇಲ್ಲಿಗೆ ಬಂದಾಗ ಟೈಮನ್ನು ಸ್ಟಾರ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ಟೈಮನ್ನು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಟೈಮ್ ಮೂವ್ ಆಗ್ತಾ ಆಗ್ತಾ ಪಾರ್ಟಿಕಲ್ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಟ್ ಗೋಸ್ ಆನ್ ಲೈಕ್ ದಿಸ್. ಸೊ ಟೈಮ್ ಟಿ ಇಸ್ ಈಕ್ವಲ್ ಟು ಝೀರೋ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇತ್ತು. ಮತ್ತೆ ಪಾರ್ಟಿಕಲ್ ಈ ಕಡೆ ಹೋಗ್ಬೇಕಾದ್ರೆ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಇನ್ಕ್ರೀಸ್ ಆಗತ್ತೆ. ಏನಾಗುತ್ತೆ? ಇನ್ಕ್ರೀಸ್ ಆಗತ್ತೆ. ಎಲ್ಲಿವರೆಗೂ? ಹಾಫ್ ಕೆ ಎ ಸ್ಕ್ವೇರ್ವರೆಗೂ. ಹಾಫ್ ಕೆ ಎ ಸ್ಕ್ವೇರ್ ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ. ಓಕೆ, ಸೊ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಹಾಫ್ ಕೆ ಎ ಸ್ಕ್ವೇರ್ವರೆಗೂ ಹೋಗುತ್ತೆ. ಆಯಿತಾ? ಸೊ ಮ್ಯಾಕ್ಸಿಮಮ್ ರೀಚ್ ಆಯಿತು ಅಂದರೆ ಇಲ್ಲಿಂದ ಪಾರ್ಟಿಕಲ್ ಇಲ್ಲಿಗೆ ಬಂದಾಗ ಮ್ಯಾಕ್ಸಿಮಮ್ ಆಯಿತು. ಮತ್ತೆ ವಾಪಸ್ ಬರಬೇಕಲ್ಲ ಪಾರ್ಟಿಕಲ್. ವಾಪಸ್ ಬರ್ತಾ 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 ಪಾರ್ಟಿಕಲ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಇಟ್ ರೀಚಸ್ ಮಿನಿಮಮ್, ನಾಟ್ ಝೀರೋ, ಮಿನಿಮಮ್ ರೀಚ್ ಆಗುತ್ತೆ ಇಲ್ಲಿಗೆ ಬಂದಾಗ.
ಮತ್ತೆ ಈ ಕಡೆಗೆ ಹೋದಾಗ ಮತ್ತೆ ಪಾರ್ಟಿಕಲ್ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಯಿತು, ಮತ್ತೆ ಬಂದಾಗ ಅಗೈನ್ ಇಟ್ ಡಿಕ್ರೀಸಸ್. ಅರ್ಥ? ಸೊ ದಿಸ್ ಮಿನಿಮಮ್ ವ್ಯಾಲ್ಯೂ, ಇದು ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ಲೆಟ್ ಮೀ ಕಾಲ್ ದಟ್ ಆಸ್ ಅ ಯು ನಾಟ್ ಅಂಡ್ ದಿಸ್ ಆಸ್ ಯು ಮ್ಯಾಕ್ಸ್, maximum potential energy. This one, this is minimum potential energy. The potential energy oscillate in between 0 and maximum, ಅಲ್ಲ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್. ಸೊ ಸಪೋಸ್ ಇದನ್ನ ನಾವೇನಾದ್ರೂ 0 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಈ ಎಕ್ಸ್ ಆಕ್ಸಿಸ್ ಇದೆಯಲ್ಲ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿರ್ತಕ್ಕಂಥ ಸಪೋಸ್ ಪಾರ್ಟಿಕಲ್ ಇಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ 0 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಈ ಎಕ್ಸ್ ಆಕ್ಸಿಸ್ ಸ್ವಲ್ಪ ಮೇಲೆಗೆ ಶಿಫ್ಟ್ ಆಗುತ್ತೆ. ಸೊ ನಥಿಂಗ್ ಚೇಂಜಸ್. ಅರ್ಥ ಆಯ್ತಾ? ಒನ್ ಆಸಿಲೇಷನ್ಗೆ ಪೊಟೆನ್ಷಿಯಲ್ ಎನರ್ಜಿ ಈ ಥರ ವೇರಿ ಆಯಿತು, ಹೌದಾ? ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಈಗ ಹೋಗಿ ಈಗ ಬಂದರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗಿ ಕಮ್ಮಿ ಆಯಿತು, ಜಾಸ್ತಿ ಆಗಿ ಕಮ್ಮಿ ಆಯಿತು. ಮತ್ತೆ ಈ ಕಡೆಗೆ ಹೋಗಿ ಈ ಕಡೆ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಜಾಸ್ತಿ ಆಗಿ ಕಮ್ಮಿ ಆಯಿತು. ಪಾರ್ಟಿಕಲ್ ಎಷ್ಟು ಆಸಿಲೇಷನ್ ಆಯಿತು? ಒಂದು. ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಸತಿ ಆಸಿಲೇಟ್ ಆಯಿತು ಅಂದರೆ ಎಷ್ಟು ಸತಿ ವೇರಿ ಆಯಿತು? 2 times. Did you notice? 2 times. So previous year question PYQ of NEET 2021 NEET. If the frequency of the particle which is executing SHM is n, then what is the frequency of variation of potential energy? ಅಂದರೆ 1 ಸೆಕೆಂಡ್ಗೆ ಪಾರ್ಟಿಕಲ್ n ಟೈಮ್ಸ್ ಆಸಿಲೇಟ್ ಆದರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಸತಿ ಆಸಿಲೇಟ್ ಆಗಿರುತ್ತೆ? 2n times. 2n times. ಅರ್ಥ ಆಯ್ತಾ? ಸಿಂಪಲ್ ಕ್ವಶನ್. ಪಾರ್ಟಿಕಲ್ ಫ್ರೀಕ್ವೆನ್ಸಿ n ಆದರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಕೂಡ ವೇರಿ ಆಗ್ತಾ ಇರತ್ತಲ್ಲ. ಪಾರ್ಟಿಕಲ್ ಏನೋ ತನ್ನ ಪಾಡು ಆಸಿಲೇಟ್ ಆಗ್ತಾ ಇದೆ, ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ? ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ, ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ. ಇದ್ರದ್ದು ಆಸಿಲೇಷನ್ n ಆದರೆ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗುತ್ತೆ? 2n. 2021 ನೀಟ್ ಕ್ವಶನ್ ಬಂತಾ? ಓಕೆ, ಈಗ ನೆಕ್ಸ್ಟ್ ಹೇಳ್ತಿದ್ದು ನೋಡಿ. ಸೊ ಇದು ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. ಸೊ ಈಕ್ವೇಷನ್ಸ್ನ ಇಲ್ಲಿ ಬರಿತೀನಿ. Kinetic energy is equals to half Ka square sin square of omega t. That was a kinetic energy equation. Potential energy is equals to half Ka square cos square omega t. ಆಯ್ತಾ? ಟೋಟಲ್ ಎನರ್ಜಿ ಇಕ್ವೇಶನ್ ಏನು ಡಿರೈವ್ ಮಾಡಿದ್ರಿ? half Ka square. Look at our equation 1 and 2. ಎರಡನ್ನೂ ಗಮನಿಸಿ ಕ್ಲಿಯರ್ ಆಗಿ. Kinetic energy depends on time. Potential energy depends on time. ಅದರ ಅರ್ಥ ಏನು? ಟೈಮ್ ಜೊತೆಗೆ ಅವೆರಡು ವೇರಿ ಆಗತ್ತೆ ಅಂತ. ಬಟ್ ಲುಕ್ ಅಟ್ ದ ಥರ್ಡ್ ಫೆಲೋ. ಇಸ್ ದೇರ್ ಎನಿ term related to time? No. The total energy is independent of time. ಅದರಲ್ಲಿ ಯಾವುದೇ ಟೈಮ್ನ ಟರ್ಮ್ ಇಲ್ಲ. ಕಾನ್ಸ್ಟೆಂಟ್ಸ್. ಕೆ ಅನ್ನೋದು ಕಾನ್ಸ್ಟೆಂಟ್, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆರ್ SHM ಕಾನ್ಸ್ಟೆಂಟ್. ಎ ಅನ್ನೋದು ಆಂಪ್ಲಿಟ್ಯೂಡ್. ಇವೆರಡರ ಮೇಲೆ ಡಿಪೆಂಡ್ ಆಗ್ತಿದೆ ಹೊರತು ಟೈಮ್ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಇಫ್ ಐ ಪ್ಲಾಟ್ ದ ವೇರಿಯೇಷನ್ ಆಫ್ ಟೋಟಲ್ ಎನರ್ಜಿ, ಟ್ರೈ ಮಾಡ್ತೀರಾ? ಟ್ರೈ ಮಾಡಿ. ಡ್ರಾ ದ ವೇರಿಯೇಷನ್ ಆಫ್ ಟೋಟಲ್ ಎನರ್ಜಿ ವರ್ಸಸ್ ಟೈಮ್ ಆಫ್ ಎ ಪಾರ್ಟಿಕಲ್ which is executing simple harmonic motion. ಮಾಡಿದ್ರಾ? It's a constant, sir. It's a straight line passing parallel to the x-axis. ಟೈಮ್ ಜೊತೆಗೆ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರೊವೈಡೆಡ್ ಬೇರೆ ಏನು ಫ್ಯಾಕ್ಟರ್ಸ್ ಇಲ್ಲ, ಏರ್ ರೆಸಿಸ್ಟೆನ್ಸ್ ಇಲ್ಲ, ಡ್ಯಾಂಪಿಂಗ್ ಇಲ್ಲ ಅಂತಂದರೆ. ಸೊ ಟೈಮ್ ಜೊತೆಗೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಟ್ ಡಸ್ ನಾಟ್ ವೇರಿ ವಿತ್ ಟೈಮ್. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ half Ka square. ಡನ್? ಓಕೆ. ಸೊ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. ಇದನ್ನ ಎರೇಸ್ ಮಾಡಲಾ? ಸಾರಿ, ನೋಟ್ ಮಾಡ್ಕೊಂಡ್ರಾ? ಡನ್.
ಬನ್ನಿ ಬನ್ನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ if the frequency of if the frequency of oscillation is n, then frequency of its potential energy is 2n. ಹೌದಾ? ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ಎಷ್ಟು ಸತಿ ವೇರಿ ಆಗುತ್ತೆ? 2n ಟೈಮ್ಸ್. 1 ಸೆಕೆಂಡ್ಗೆ ಪಾರ್ಟಿಕಲ್ n ಟೈಮ್ಸ್ ಆಸಿಲೇಟ್ ಆದರೆ ಅದರ ಪೊಟೆನ್ಷಿಯಲ್ ಎನರ್ಜಿ 2n ಟೈಮ್ಸ್ ವೇರಿ ಆಗುತ್ತೆ. ಅದೇ ಥರ ಫ್ರೀಕ್ವೆನ್ಸಿ ಆಫ್ ಇಟ್ಸ್ ಕೈನೆಟಿಕ್ ಎನರ್ಜಿ is also 2n. Now let me ask a question. What is the frequency of total energy? What is the frequency of total energy? Try ಮಾಡಿ. ಆಪ್ಷನ್ಸ್ ಕೊಡ್ಲಾ? ನಂಗೆ ಗೊತ್ತು 4 ಅಂತ ಇರುತ್ತೆ ನಿಮ್ಮ ಆನ್ಸರಲ್ಲಿ, ಅಟ್ಲೀಸ್ಟ್ ಕೆಲವರು. ಸೆಕೆಂಡ್ ಒನ್, ಆಪ್ಷನ್ ಬಿ 2n, ಆಪ್ಷನ್ ಸಿ n, ಆಪ್ಷನ್ ಡಿ 0. ಆನ್ಸರ್ ಪ್ಲೀಸ್. ಇದು n, ಇದು ಏನೋ ವಿಚಿತ್ರವಾಗಿ ಕಾಣಿಸ್ತಿದೆ ಅನ್ಕೋಬೇಡಿ. n ಅಲ್ಲ, 4 ಅಪ್ಪ ಇದು. ಸಾರಿ. This is 4, 2n, n, 0. If your answer is 4, sorry, wrong answer. 4n, not 4, 4n. If your answer is 4n, that is a wrong answer. The answer is option B, 0. Sir, adu hege sir? Kinetic energy 2n times vary ಆಗುತ್ತೆ, potential energy ಕೂಡ 2n times vary ಆಗುತ್ತೆ. We also know that total energy is equals to kinetic energy plus potential energy. ಆ ಲಾಜಿಕ್ ಪ್ರಕಾರ 4n ಆಗಿರಬೇಕಾಗಿತ್ತಲ್ಲ, ಅಲ್ಲ. The answer is 0. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ವೇರಿ ಆಗ್ತದೆ, ಕೈನೆಟಿಕ್ ಎನರ್ಜಿ ಕೂಡ ವೇರಿ ಆಗ್ತದೆ, ಪೊಟೆನ್ಷಿಯಲ್ ಎನರ್ಜಿ ಕೂಡ ವೇರಿ ಆಗ್ತದೆ ವಿತ್ ಟೈಮ್. ಇದು ಜಾಸ್ತಿ ಇದ್ದಾಗ ಒಂದು ಪಾರ್ಟಿಕಲ್ ಆಸಿಲೇಟ್ ಆಗ್ತಿದೆ ಅಂದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಕಮ್ಮಿ ಇರುತ್ತೆ, ಇದು ಕಮ್ಮಿ ಇದ್ದಾಗ ಇದು ಜಾಸ್ತಿ ಇರುತ್ತೆ, ವೈಸ. ಬಟ್ ಇಲ್ಲಿ ಇವೆರಡನ್ನೂ ಆ್ಯಡ್ ಮಾಡದೆ ಬರ್ತಕ್ಕಂಥ ಟರ್ಮ್ ಅದು ಕಾನ್ಸ್ಟೆಂಟ್ ಆಗಿದೆ. ಇಟ್ ಡಸ್ ನಾಟ್ ವೇರಿ ವಿತ್ ಟೈಮ್. ಸೊ ಇಲ್ಲೊಂದು ಸಿಮ್ಯುಲೇಷನ್ನ ತೋರಿಸ್ತೀನಿ ನೋಡಿ. ಸೊ ಹ್ಯಾವ್ ಎ ಸಿಮ್ಯುಲೇಷನ್ ಹಿಯರ್ ಟು ಎಕ್ಸ್ಪ್ಲೈನ್ ಯು. ಸೊ ಇಲ್ಲೊಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ. ಸೊ ಎಕ್ಸಾಂಪಲ್ ಆಫ್ ಅ ಪಾರ್ಟಿಕಲ್ which is executing simple harmonic motion. ಆಂಪ್ಲಿಟ್ಯೂಡ್ ಕಮ್ಮಿ ಕೊಡಬೇಕು, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಈ ಥರ ತೋರಿಸ್ತಿದ್ದೀನಿ. ಆಂಪ್ಲಿಟ್ಯೂಡ್ ಜಾಸ್ತಿ ನಿಮ್ಗೆ ಕಾಣಿಸ್ಬೇಕಲ್ಲ. ಸೊ ಸ್ಲೋ ಮೋಷನ್ ಪ್ಲೇ ಮಾಡೋಣ. ಈಗ ಪಾರ್ಟಿಕಲ್ನ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಹೋಗಿ ಈಗ ಬಂದರೆ 1 ಆಸಿಲೇಷನ್. ಹೌದಾ? ಓಕೆ, ಲೆಟ್ ಇಟ್ ಕಮ್ ಟುವರ್ಡ್ಸ್ ಲೆಫ್ಟ್ ಎಕ್ಸ್ಟ್ರೀಮ್ಗೆ ಬರಲಿ. ಓಕೆ, ಪಾಸ್ ಮಾಡಿದ್ದೀನಿ, ಅಂದರೆ ಸಿಸ್ಟಮ್ ಇನ್ನೂ ಟು ಆ್ಯಂಡ್ ಫ್ರೋ ಆಗ್ತಾ ಇದೆ. ಜಸ್ಟ್ ಸ್ಕ್ರೀನ್ ಶಾಟ್ನ ತಗೊಂಡು ಪ್ಲೇಸ್ ಮಾಡಿದ್ದೀನಿ. ಈಗ ಇದನ್ನ ಟೈಮರ್ 0 ಇದೆ. ಈಗ ಏನಾದರೂ ಟೈಮರ್ನ ಸ್ಟಾರ್ಟ್ ಮಾಡಿದೆ, ಪಾರ್ಟಿಕಲ್ ಮೂವ್ಸ್ ಫಾರ್ವರ್ಡ್ ಆ್ಯಂಡ್ ಕಮ್ಸ್ ಬ್ಯಾಕ್ವರ್ಡ್. ಈಗ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಯಾವ ಎನರ್ಜಿ ಜಾಸ್ತಿ ಇರುತ್ತೆ? ಕೈನೆಟಿಕ್ ಎನರ್ಜಿನ, ಪೊಟೆನ್ಷಿಯಲ್ ಎನರ್ಜಿ, ಬಿಕಾಸ್ 12kx². ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇರೋದ್ರಿಂದ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ, ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಅದೇ ಥರ ರೈಟ್ ಸೈಡ್ ಕೂಡ ನಾವು ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್. ನೋಡಿ, ಇಲ್ಲಿರ್ತಕ್ಕಂಥದ್ದು ಪೊಟೆನ್ಷಿಯಲ್ ಎನರ್ಜಿ, ಇಲ್ಲಿರ್ತಕ್ಕಂಥದ್ದು ಟೋಟಲ್ ಎನರ್ಜಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈಗ ಇದು ನಾನು ಟೈಮನ್ನು ಸ್ಟಾರ್ಟ್ ಮಾಡಿದೆ, ಪಾರ್ಟಿಕಲ್ ಹೋಗ್ತಾ ಸ್ಪೀಡ್ ಜಾಸ್ತಿ ಆಗುತ್ತೆ. ಇಲ್ಲಿ ಕೈನೆಟಿಕ್ ಎನರ್ಜಿ ಇನ್ನೊಂದು ಟರ್ಮ್ ಬರುತ್ತೆ, ಇದು ಜಾಸ್ತಿ ಆಗುತ್ತೆ, ಇದು ಕಮ್ಮಿ ಆಗುತ್ತೆ. ಅಂದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಯಾವುದೇ ಸಿಚುವೇಶನ್ ಇವೆರಡು ಆ್ಯಡ್ ಮಾಡಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಚೆಕ್ ಇಟ್ ಔಟ್. ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ, ಪೊಟೆನ್ಷಿಯಲ್ ಎನರ್ಜಿ ಕಮ್ಮಿ ಆಗ್ತಾ ಇದೆ, ಬಟ್ ಎರಡೂ ಸಮ್ ಮಾತ್ರ ಸೇಮ್ ಇದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇಫ್ ದ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿ 1 ಆಸಿಲೇಷನ್ಗೆ ಇದು ಎಷ್ಟು ಸತಿ ವೇರಿ ಆಗುತ್ತೆ ನೋಡಿ. ಹಾಫ್ ಆಸಿಲೇಷನ್ಗೆ 1 ವೇರಿಯೇಷನ್ ಆಗೋಯ್ತಿದ್ದು, ಮತ್ತೆ ಇನ್ನರ್ದ ಆಸಿಲೇಷನ್ಗೆ ಇನ್ನೊಂದು ಸತಿ ಮ್ಯಾಕ್ಸಿಮಮ್ ಹೋಗಿ ಮಿನಿಮಮ್ ಆಗ್ತಿದೆ. ಸೊ ಅರ್ಥ ಆಯ್ತಾ ಹೇಳಿದ್ದು?
ಇದು ಒಂದು ಆಸಿಲೇಷನ್ ಆದರೆ ಕೈನೆಟಿಕ್ ಎನರ್ಜಿ 2 ಆಸಿಲೇಷನ್ ಆಗ್ತದೆ. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ 2 ಆಸಿಲೇಷನ್ಸ್ ಆಗ್ತದೆ. ಬಟ್ ಟೋಟಲ್ ಎನರ್ಜಿನ ಗಮನಿಸಿ, it remains constant. It is a sum of kinetic and potential energy. So if the frequency of oscillation of the particle is n, then the frequency of oscillation of kinetic energy is 2n, and the frequency of variation of potential is also 2n, and the variation of total energy is frequency is 0. ಅದು ವೇರಿನೇ ಆಗಲ್ಲ. ವೇರಿ ಆಗಲ್ಲ ಅಂದ್ರೆ ಫ್ರೀಕ್ವೆನ್ಸಿ ಎಲ್ಲಿಂದ ಬರುತ್ತೆ? ಅರ್ಥ ಆಯ್ತಾ? So let me stop this here. So that is about the P by Q. So let us draw one more graph. So note ಮಾಡಿದ್ರ, erase ಮಾಡ್ತಿದ್ದೀನಿ. 3, 2, 1, done. Next is variation of kinetic energy versus displacement in SHM. ಸೊ ಅವಾಗಲೇ ಪ್ಲಾಟ್ ಮಾಡಿದ್ದು ವರ್ಸಸ್ ಟೈಮ್. ಈಗ ಪ್ಲಾಟ್ ಮಾಡಕ್ಕೆ ಹೊರಟಿರೋದು ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ಸೊ ಈಗ ನಾವು ಒಂದು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ನ ಕನ್ಸಿಡರ್ ಮಾಡೋಣ. So let me consider this is a equilibrium position. This is equilibrium position. Idu right extreme position. This is plus A and this is minus A. ಈಗ ಈ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದ್ರೆ ಅದ್ರ ಕೈನೆಟಿಕ್ ಎನರ್ಜಿ ಕೂಡ ವೇರಿ ಆಗ್ತಾ ಇರುತ್ತೆ, ಸೈಮಲ್ಟೇನಿಯಸ್ ಆಗಿ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಕೂಡ ವೇರಿ ಆಗ್ತಾ ಇರುತ್ತೆ. ಈಗ ಸಪ್ರೇಟ್ ಆಗಿ ತಗೊಂತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ಲೇಸ್ಮೆಂಟ್. ಇದು ಡಿಸ್ಪ್ಲೇಸ್ಮೆಂಟ್ ತಾನೆ ಎಕ್ಸ್ ಆಕ್ಸಿಸ್ ಅಲ್ಲಿ. ಡಿಸ್ಪ್ಲೇಸ್ಮೆಂಟ್ ಜೊತೆಗೆ ಕೈನೆಟಿಕ್ ಎನರ್ಜಿ ಯಾವ ತರ ವೇರಿ ಆಗುತ್ತೆ, ಲೆಟ್ ಅಸ್ ಸಿ. So let me take kinetic energy in y-axis and displacement in x-axis. This is plus x and this is minus x. ಎಲ್ಲಿವರೆಗೂ ಹೋಗುತ್ತೆ ಪಾರ್ಟಿಕಲ್? ಅಪ್ ಟು ಪ್ಲಸ್ ಎ and this side up to minus a. The particle is oscillating in between plus a and minus a about an equilibrium position 0. 0 is an equilibrium position. ಈಗ ಈ ಪಾರ್ಟಿಕಲ್ ಎಲ್ಲಿರ್ಬೇಕಾದ್ರೆ ಮೈನಸ್ ಎ, ಅದನ್ನು ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ಇಂಡಿಕೇಟ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಬೇಕಾದ್ರೆ ಇಲ್ಲಿ ಈ ಒಂದು ಪಾರ್ಟಿಕಲ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ ನೋಡಿ. Particle is executing simple harmonic motion between plus A and minus A. So plus A illide plus A and yeah but minus A. ಇದರ ಮಧ್ಯದಲ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ. ಆಸಿಲೇಟ್ ಆಗ್ತಿರ್ಬೇಕಾದ್ರೆ ಕೈನೆಟಿಕ್ ಎನರ್ಜಿ ಎಲ್ಲಿ ಜಾಸ್ತಿ ಇರುತ್ತೆ? ವೆನ್ ಇಟ್ ಈಸ್ ಅಟ್ ಈಕ್ವಿಲಿಬ್ರಿಯಂ ಪೊಸಿಷನ್. ಹೌದಾ? ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇದ್ದಾಗ ಅದ್ರ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಮತ್ತೆ ರೈಟ್ ಸೈಡ್ ಹೋಗ್ತಾ 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 ಸ್ಪೀಡ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಇಲ್ಲಿಗೆ ಬಂದಾಗ 0 ಆಗತ್ತೆ. ಹೌದಾ? ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ರೈಟ್ ಸೈಡ್ ಹೋಗ್ತಾ ಹೋಗ್ತಾ ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಕಮ್ಮಿ ಆಗತ್ತೆ. ಅಂಡ್ ಫೈನಲಿ ಇಟ್ ಬಿಕಮ್ಸ್ 0 when the particle is at extreme position. Got it? ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ಈ ಕಡೆಗೆ ಬರುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಇಲ್ಲಿಗೆ ರೀಚ್ ಆಗುತ್ತೆ, ಮತ್ತೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅಗೈನ್ ಇಟ್ ಹ್ಯಾವ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಅಟ್ ಈಕ್ವಿಲಿಬ್ರಿಯಂ ಪೊಸಿಷನ್. ಮತ್ತೆ ಈ ಕಡೆ ಹೋಗ್ತಾ 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 ಸ್ಪೀಡ್ ಏನಾಗುತ್ತೆ? ಕಮ್ಮಿ ಆಗುತ್ತೆ, ಕೈನೆಟಿಕ್ ಎನರ್ಜಿ ಕೂಡ ಕಮ್ಮಿ ಆಗುತ್ತೆ. ದ ವೇರಿಯೇಷನ್ ಆಫ್ ಗ್ರಾಫ್ ಏನು ಇಷ್ಟೊಂದು ವಕ್ರವಾಗಿ ಬಂದಿದೆ ಅಂತ? ಓಕೆ, ಬೆಟರ್. ಯಾ, ವೇರಿಯೇಷನ್ ಆಫ್ ಕೈನೆಟಿಕ್ ಎನರ್ಜಿ ವರ್ಸಸ್ displacement of a particle which is executing simple harmonic motion. So this value will be half ka square, and here the kinetic energy will be 0. Kinetic energy is equal to 0 at this point,
and kinetic energy is equal to 0 at this point. Here kinetic energy is maximum. Okay, it is maximum. Kinetic energy is maximum. Done. ಅರ್ಥ ಆಯ್ತಾ ಹೇಳಿದು? ನೋಟ್ ಮಾಡ್ಕೊಳ್ಳಿ. ಸಖತ್ತಾಗಿದೆ ಟಾಪಿಕ್. ಎರೇಸ್ ಮಾಡ್ಲಾ? 3 2 1 done. So next is variation of potential energy versus X in SHM. Same concept. ಈಗ ಏನು ಮಾಡ್ತೀನಿ, ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ವೇರಿ ಆಗುತ್ತೆ ನೋಡೋಣ. ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಎಕ್ಸ್ ಇನ್ SHM. ಸೊ ಸೇಮ್ ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ಕೊತೀನಿ. if it is oscillating between plus a and if it is oscillating between minus a. So ಇದನ್ನ x is equal to 0 ಅಂತ ಅನ್ಕೊಂತೀನಿ. Equilibrium position ಇದ್ದಾಗ displacement 0. Kinetic energy ಎಷ್ಟು? half k x square. ಅದನ್ನ ಯೂಸ್ ಮಾಡ್ಕೊಂಡು ನಾವು half k a square cos square omega t ಅಂತ ಬರ್ದಿದ್ದೀವಿ, ಅಷ್ಟೇ, ಏನೇನಿಲ್ಲ. ಸೊ ಡಿಸ್ಪ್ಲೇಸ್ಮೆಂಟ್ 0 ಇದ್ರೆ ಪೊಟೆನ್ಷಿಯಲ್ ಎನರ್ಜಿ 0. ಕೇಳ್ಕೊತುಮ್ ದುಕಾನ್ ಬಂತ್. ನೆಕ್ಸ್ಟ್, when the displacement increases, potential energy also increases as a square of the displacement. So displacement ಹೋಗ್ತಾ ಇದ್ರೆ potential energy ಏನಾಗುತ್ತೆ? As a square of the distance it increases and reaches maximum when the particle is at plus a. particle plus a ಅಲ್ಲಿದ್ದಾಗ potential energy ಏನಾಗುತ್ತೆ? maximum ಇರುತ್ತೆ. ಅಂದರೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ, ಪಾರ್ಟಿಕಲ್ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮಿನಿಮಮ್. ಆ ಮಿನಿಮಮ್ನ ನಾನು 0 ಅಂತ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಟು ಬಿ ಸ್ಪೆಸಿಫಿಕಲಿ ಗ್ರಾಫ್ನ ನಾವು ಈ ಥರ ಬರಿಬೇಕು. ಯಾಕಂದರೆ ಮಿನಿಮಮ್ ಪಾರ್ಟಿಕಲ್ಗೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಅದು ಆಸಿಲೇಟ್ ಆಗ್ತಾ ಇದೆ ಅಂದರೆ ಅದರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಪೊಟೆನ್ಷಿಯಲ್ ಎನರ್ಜಿ. ಆ ಮಿನಿಮಮ್ನ 0 ಅಂತ ತಗೊಂಡ್ರೆ ಗ್ರಾಫ್ ಇಲ್ಲಿ ಕೋಯಿನ್ಸೈಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ 0 ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋಣ. ಇನ್ನು ಡೀಟೇಲ್ಸ್ ಬೇಕಾದ್ರೆ ನಿಮ್ಗೆ ಗ್ರಾವಿಟೇಷನ್ ಚಾಪ್ಟರ್ ಹೋದಾಗ ಯು ವಿಲ್ ಗೆಟ್ ಅನ್ ಐಡಿಯಾ. ಸೊ ವೈ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ಸಿಡರ್ಡ್ ಆಸ್ 0 ಆನ್ ದ ಗ್ರೌಂಡ್ ಲೆವೆಲ್. ನೆನಪಿದೆಯಾ? 9th ಸ್ಟ್ಯಾಂಡರ್ಡ್ ಒಂದು ಈಕ್ವೇಷನ್ ಹೋದ್ರಿ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ವಿಚ್ ಇಸ್ ಅಟ್ ಹೈಟ್ h ಇಸ್ mgh ಅಂತ ಹೇಳಿದ್ವಿ. mgh 9th ಸ್ಟ್ಯಾಂಡರ್ಡ್ ಈಕ್ವೇಷನ್. ಅದೇ ಗ್ರೌಂಡಲ್ಲಿ ಇಟ್ಟರೆ ಒಂದು ಆಬ್ಜೆಕ್ಟು ಪೊಟೆನ್ಷಿಯಲ್ ಎನರ್ಜಿ 0 ಅಂತ ಹೇಳಿದ್ವಿ. ಆ್ಯಕ್ಚುಲಿ 0 ಇರಲ್ಲ, ಅಲ್ಲೊಂದು ವ್ಯಾಲ್ಯೂ ಇರುತ್ತೆ, ಅದನ್ನ 0 ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಹೈಟಲ್ಲಿ ಎಷ್ಟಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ mgh ಇರುತ್ತೆ. ಸೊ ವಿ ವಿಲ್ ಡಿಸ್ಕಸ್ ದಟ್ ಇನ್ ದ ಗ್ರಾವಿಟೇಷನ್ ಚಾಪ್ಟರ್, ನಾಟ್ ಹಿಯರ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಹೋದಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಯಿತು, ಮತ್ತೆ ವಾಪಸ್ ಬಂದಾಗ ಮತ್ತೆ 0 ಆಯಿತು. ಓಕೆ, ಮತ್ತೆ ಈ ಕಡೆ ಹೋಗ್ಬೇಕಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ ಆ್ಯಂಡ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್ ವೆನ್ ಇಟ್ ಈಸ್ ಅಟ್ minus a. So this value is PE max. PE max. ಅದರ ವ್ಯಾಲ್ಯೂ ಏನಾಗಿರುತ್ತೆ? half KA square. half KA square. ಬೇಕಾದ್ರೆ ನೀವು ಈ ಈಕ್ವೇಷನ್ ಅಲ್ಲೂ ಹೇಳ್ಬೋದು, ಎಕ್ಸ್ ಮ್ಯಾಕ್ಸಿಮಮ್ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಅಥವಾ ಇನ್ನೊಂದು ಈಕ್ವೇಷನ್ ಇದ್ದಿಲ್ಲ, PE is equals to half KA square cos square of omega t. omega t 0 ಇದ್ದಾಗ cos 0 1 ಇರುತ್ತೆ, ಹಾಗಾಗಿ half KA square ಬರುತ್ತೆ, ಸೇಮ್ ವ್ಯಾಲ್ಯೂ ಬರುತ್ತೆ. What is the potential energy here? Minimum or 0. If you assume that minimum as 0, here the potential energy is minimum. Okay, is it clear? There is a variation of potential energy versus displacement in a particle which is executing simple harmonic motion. Aita? Can I remove? Rub madla? Done. Next. Variation of total energy versus displacement in SHM. ಏನಾಗ್ಬೋದು ಗೆಸ್ ಮಾಡಿ? let me draw that. This is plus a, this is minus a. ಕಾಣಿಸ್ತಿಲ್ಲ ಅನ್ಸುತ್ತೆ, ಸ್ವಲ್ಪ ದೊಡ್ಡದಾಗಿ ಬರೀದೆ. minus x, this is minus a, this is plus a, this is plus x, and total energy in y-axis. The variation of total energy versus displacement. ಒಂದು ಪಾರ್ಟಿಕಲ್
ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದೆ ಇನ್ ಬಿಟ್ವೀನ್ ಪ್ಲಸ್ ಎ ಆ್ಯಂಡ್ ಮೈನಸ್ ಎ. ಅದರ ಟೋಟಲ್ ಎನರ್ಜಿ ಯಾವ ಥರ ವೇರಿ ಆಗುತ್ತೆ ಅಂದರೆ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಆಸಿಲೇಷನ್. ಆಸಿಲೇಷನ್ ಪೂರ್ತಿ ಅದರ ಟೋಟಲ್ ಎನರ್ಜಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡಿರುತ್ತೆ. ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್ ಒನ್, ಬಿಕಾಸ್ total energy is not even depending on x. Look at this, total energy is equals to half ka square. It depends only on the amplitude. Amplitude is a constant, k is a constant. So maximum value ಏನಾಗಿರುತ್ತೆ ಅಂದ್ರೆ this value will be half ka square. So it's a constant. ನೋಟ್ ಮಾಡ್ಕೊಳ್ಳಿ. That is a variation of total energy with displacement. Displacement ಜೊತೆ ಕೂಡ ವೇರಿ ಆಗಲ್ಲ, ಇಟ್ಸ್ ಅ ಕಾನ್ಸ್ಟೆಂಟ್, ಇಟ್ ಡಿಪೆಂಡ್ಸ್ ಆನ್ ಆಂಪ್ಲಿಟ್ಯೂಡ್. ಓಕೆ, ಸೊ ಈಗ ಮೂರನ್ನು ಸೇರಿಸಿ ಬರೆಯೋಣ. ಇನ್ ಜನರಲ್ ಎನರ್ಜಿ ಇನ್ ವೈ ಆಕ್ಸಿಸ್, ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಆಕ್ಸಿಸ್. ಕೈನೆಟಿಕ್ ಎನರ್ಜಿನ ನೋಡಿದ್ರೆ, so that is the nature of the curve is this one. This is the kinetic energy variation. Equilibrium position irbekare maximum agittu, and at equilibrium position kinetic energy is equals to total energy, and the variation of potential energy is like this. So this is the variation of potential energy. ಈ curve ಏನಿದು, this is potential energy curve with respect to displacement. ಇಲ್ಲ, ಉಲ್ಟಾ ಮಾಡಿದೆ. This is kinetic energy. Kinetic energy, this curve will be potential energy and this will be total energy curve. Where is the potential energy is maximum? When the particle is at extreme position, plus a ಅಥವಾ ಮೈನಸ್ ಎ ಅಲ್ಲಿದ್ದಾಗ ಪಾರ್ಟಿಕಲ್, ಅದರ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ಹಾಫ್ ಕೆ ಎ ಸ್ಕ್ವೇರ್ ಆಗಿರುತ್ತೆ. ಆವಾಗ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, 0 ಆಗಿರುತ್ತೆ. ಡಿಡ್ ಯು ಗೆಟ್? ಓಕೆ, ಸೊ ದಿಸ್ ಇಸ್ ಅ ಥಿಂಗ್. ಸೊ ಇಲ್ಲೊಂದು ಪಾಯಿಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ನೋಟ್ ಮಾಡ್ಕೊಂಡ್ರ? ಕ್ಯಾನ್ ಐ ರಿಮೂವ್? ಯಾ, ಡನ್. So let us solve a question based on the concepts which we have discussed now. Find the value of x. Find the value of x such that at x kinetic energy is equals to potential energy. ಒಂದು ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದ್ರೆ ಇನ್ ಬಿಟ್ವೀನ್ ಪ್ಲಸ್ ಎ ಆ್ಯಂಡ್ ಮೈನಸ್ ಎ ಆಸಿಲೇಟ್ ಆಗ್ತಾ ಇದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಎರಡು ಈಕ್ವಲ್ ಆಗಿರುತ್ತೆ. ಡೋಂಟ್ ಸೇ ಅಟ್ ಬಿಟ್ವೀನ್, ಸರ್ a/2 ಅಲ್ಲಿರುತ್ತೆ ಅಂತ ಹೇಳಬೇಡಿ. ಸೊ ದಟ್ ಈಸ್ ನಾಟ್ ದ ಆನ್ಸರ್. ಡೆಫಿನೆಟ್ಲಿ ದಟ್ ಈಸ್ ರಾಂಗ್ ಆನ್ಸರ್. ಸೊ ಯಾವ ಪೊಸಿಷನಲ್ಲಿ, ಅಟ್ ವಾಟ್ ಎಕ್ಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಟ್ರೈ ಮಾಡಿ, ಪಾಸ್ ಮಾಡಿ ವಿಡಿಯೋ, ಟ್ರೈ ಮಾಡಿದ್ರ? ಕ್ಯಾನ್ ಐ ಡೂ ಇಟ್? ಯಾ, ಐ ಆಮ್ ಗೋಯಿಂಗ್ ಟು ಡೂ. ಲುಕ್ ಅಟ್ ದಿಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ಏನು, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಇದೆ. ಯಾವುದೋ ಒಂದು ಪೊಸಿಷನಲ್ಲಿ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡು ಸೇಮ್ ಇದೆ. ವಿ ಹ್ಯಾವ್ ದ ಈಕ್ವೇಶನ್ total energy is equals to kinetic energy plus potential energy.
at given x, kinetic energy is equals to potential energy. We need to find what is that x. So here total energy is equals to potential energy plus potential energy ಅಂತ ಬರ್ಕೋಬೋದಾ? ಯಾಕಂದ್ರೆ ಎರಡು ಸೇಮ್ ಇದೆಯಲ್ಲ. ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೋ ಕೈನೆಟಿಕ್ ಎನರ್ಜಿನೂ ಅಷ್ಟೇ ಇರುತ್ತೆ at a certain displacement x ಅಲ್ಲಿ. So what is the total energy of a particle which is executing SHM? Half ka square, half ka square, half ka square is equals to potential energy plus potential energy, 2 times of potential energy. That is half ka square is equals to 2 times of half kx square. We need to find out this x. So let us solve this one. K get cancels. X square is equals to a square by 2. X is equals to a by root 2. ಯಾವುದೋ ಒಂದು ಪೊಸಿಷನ್ ಅಲ್ಲಿ at a distance x is equals to a by root 2 ಅಲ್ಲಿ, not a by 2, a by root 2 ಡಿಸ್ಟೆನ್ಸ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡು ಸೇಮ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಆಲ್ಸೋ ಟೋಟಲ್ ಎನರ್ಜಿ ವಿಲ್ ಬಿ twice that of the potential energy and also the twice that of the kinetic energy. So that is the answer for this question. So we will meet in the next class. Until then, read well. All the very best. Jai Hind, Jai Karnataka.